ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಮೇಷ ರಾಶಿಯವರ ಬಗ್ಗೆ. ಒಂದು ವಿಶೇಷವಾದ ದೈವಿಕ ಸಂದೇಶ ಇದೆ ಅಂತ ಕೆಲವು ಮೂಲಗಳು ಹೇಳ್ತವೆ. ಇದರ ಪ್ರಕಾರ ಮೇಷರಾಶಿಯವರ ಮನೆಯಲ್ಲೇ ಒಂದು ಅದ್ಭುತವಾದ ಶಕ್ತಿ ಕೆಲಸ ಮಾಡ್ತಿದೆ. ಆದರೆ ಹೆಚ್ಚಿನವರಿಗೆ ಅದರ ಅರಿವೇ ಇಲ್ಲ. ಇದು ಒಂಥರ ನಮ್ಮ ಹತ್ರವೇ ನಿಧಿ ಇದ್ದು ಅದರ ಬೀಗದ ಕೈ ಕಳೆದೋದ ಹಾಗೆ. ಹೌದು, ನೀವು ಹೇಳಿದ್ದು ತುಂಬಾ ಸರಿ. ಆ ಶಕ್ತಿ ಕಳಿಸ್ತಿರೋ ಸೂಚನೆಗಳನ್ನ, ಆ ಸಂಕೇತಗಳನ್ನ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ ಪೂರ್ತಿ ಅನುಗ್ರಹ ಸಿಗ್ತಾ ಇಲ್ಲ ಅಂತ ಈ ಮೂಲಗಳು ಒತ್ತಿ ಹೇಳ್ತವೆ. ಇದೇ ಅವರ ಜೀವನದಲ್ಲಿ ಆಗ್ತಿರೋ ಕೆಲವೊಂದು ಗೊಂದಲಗಳಿಗೆ, ಅಡೆತಡೆಗಳಿಗೂ ಕಾರಣವಾಗಿರಬಹುದು ಅಂತನೂ ವಿಶ್ಲೇಷಿಸುತ್ತವೆ. ಹಾಗಾದ್ರೆ ಆ ಕಾಣದ ಶಕ್ತಿ ಯಾವುದು? ಅದನ್ನ ಮತ್ತೆ ಜಾಗೃತಗೊಳಿಸೋದು ಹೇಗೆ? ಮತ್ತು ಇದೆಲ್ಲದರ ಪರಿಣಾಮವಾಗಿ ಮುಂದೆ ಬರಲಿರುವ ಆ 5 ದೊಡ್ಡ ಶುಭಸುದ್ದಿಗಳು ಯಾವುವು? ಬನ್ನಿ, ಈ ಎಲ್ಲದರ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋಣ. ಓಕೆ, ಈ ಭವಿಷ್ಯವಾಣಿಯ ಮೂಲಕ್ಕೆ ಹೋಗೋ ಮುಂಚೆ ಮೇಷರಾಶಿಯವರ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅನ್ಸುತ್ತೆ. ಯಾಕೆಂದ್ರೆ ಅವರ ವ್ಯಕ್ತಿತ್ವಕ್ಕೂ ಈ ಘಟನೆಗಳಿಗೂ ಯಾವ ಸಂಬಂಧ ಇರಬೇಕು? ಇದು ರಾಶಿಚಕ್ರದ ಮೊದಲನೇ ಚಿಹ್ನೆ ಅಲ್ವಾ? ಖಂಡಿತ. ಮೇಷರಾಶಿ ಅಂದ್ರೆ ರಾಶಿಚಕ್ರದ ಆರಂಭ. ಇದರ್ದು ಅಗ್ನಿತತ್ವ. ಜ್ಯೋತಿಷ್ಯದಲ್ಲಿ ಅಗ್ನಿ ಅಂದ್ರೆ ಶಕ್ತಿ, ಉತ್ಸಾಹ ಮತ್ತು ಪರಿವರ್ತನೆ. ಇದರ ಅಧಿಪತಿ ಮಂಗಳ. ಮಂಗಳನನ್ನ ಗ್ರಹಗಳ ಸೇನಾಪತಿ ಅಂತ ಕರೀತಾರೆ. ಸೇನಾಪತಿ ಅಂದ್ರೆ ಧೈರ್ಯ, ಮುನ್ನುಗ್ಗುವ ಸ್ವಭಾವ, ನಾಯಕತ್ವದ ಗುಣಗಳನ್ನ ಇದು ಪ್ರತಿನಿಧಿಸುತ್ತೆ. ಇದೇ ಗುಣಗಳು ಮೇಷರಾಶಿಯವರಲ್ಲಿ ಎದ್ದು ಕಾಣುತ್ತವೆ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಕೇವಲ ಮಂಗಳ ಮಾತ್ರವಲ್ಲ, ಅಶ್ವಿನಿ, ಭರಣಿ, ಕೃತ್ತಿಕಾ ನಕ್ಷತ್ರಗಳ ಪ್ರಭಾವ ಕೂಡ ಇರುತ್ತಲ್ವೇ? ಅದು ಇವರ ಸ್ವಭಾವವನ್ನು ಹೇಗೆ ರೂಪಿಸುತ್ತೆ? ಖಂಡಿತ. ಇದೊಂದು ಅದ್ಭುತವಾದ ಮಿಶ್ರಣ. ಅಶ್ವಿನಿ ನಕ್ಷತ್ರದ ವೇಗ, ಭರಣಿಯ ತಾಳ್ಮೆ ಮತ್ತು ಪೋಷಿಸುವ ಗುಣ, ಹಾಗೂ ಕೃತಿಕ ನಕ್ಷತ್ರದ ತೀಕ್ಷ್ಣತೆ ಮತ್ತು ಪ್ರಾಮಾಣಿಕತೆ, ಇವೆಲ್ಲವೂ ಸೇರಿ ಅವರಲ್ಲಿ ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ಸೃಷ್ಟಿಸುತ್ತೆ. ಇದೇ ಕಾರಣಕ್ಕೆ ನಾವು ಪರಿಶೀಲಿಸಿದ ಮಾಹಿತಿಯಲ್ಲಿ ಒಂದು ಅಂಶ ಸ್ಪಷ್ಟವಾಗಿದೆ. ಹೊರಗಿನಿಂದ ನೋಡಕ್ಕೆ ಇವರು ತುಂಬಾ ಗಂಭೀರ, ಕೆಲವೊಮ್ಮೆ ಕಠಿಣ ಅಂತಾನೂ ಅನ್ಸಬಹುದು. ಆದ್ರೆ ಅವರ ಮನಸ್ಸು ಮಾತ್ರ ಮಕ್ಕಳ ಹಾಗೆ. ಹೌದು, ಸಣ್ಣ ಸಣ್ಣ ವಿಷಯಗಳಲ್ಲೂ ಖುಷಿ ಪಡೋದು, ಎಲ್ಲವನ್ನು ಕುತೂಹಲದಿಂದ ನೋಡೋದು, ಈ ಗುಣದ ಬಗ್ಗೆ ಮೂಲಗಳಲ್ಲಿ ಉಲ್ಲೇಖ ಇದೆ. ಆದರೆ ಇವರ ಬದ್ಧತೆ ಮತ್ತು ನಿಷ್ಠೆ ಬಗ್ಗೆ ಏನ್ ಹೇಳುತ್ತೆ? ಒಮ್ಮೆ ನಿರ್ಧಾರ ಮಾಡಿದ್ರೆ ಹಿಂದೆ ಸರಿಯಲ್ಲ ಅಂತಾರಲ್ಲ? ಅದನ್ನೇ ಕೆಲವರು ಮೊಂಡಿತನ ಅಂತ ತಪ್ಪಾಗಿ ಅರ್ಥೈಸ್ಕೊಳ್ಳೋದು. ಆದ್ರೆ ಅದು ಮೊಂಡಿತನ ಅಲ್ಲ, ತಾವು ನಂಬಿದ ವಿಷಯದ ಮೇಲಿರುವ ಅಚಲವಾದ ಬದ್ಧತೆ. ಪ್ರೀತಿಪಾತ್ರರ ವಿಷಯಕ್ಕೆ ಬಂದ್ರೆ ಇವರಷ್ಟು ವಾತ್ಸಲ್ಯ ತೋರ್ಸೋರು ಕಡಿಮೆ. ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡೋದಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಸ್ನೇಹಿತರಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಿರ್ತಾರೆ. ಇವರ ತಾಳ್ಮೆಯ ಬಗ್ಗೆ ದೇವರುಗಳನ್ನು ಆಶ್ಚರ್ಯಗೊಳಿಸುತ್ತದೆ ಅನ್ನೋ ಒಂದು ಸಾಲಿದೆ. ಅಂದ್ರೆ ತಮ್ಮ ನೋವನ್ನು ಸುಲಭವಾಗಿ ಹೊರಗೆ ತೋರ್ಸ್ಕೊಳ್ಳಲ್ಲ ಅಂತಾನ? ನಿಖರವಾಗಿ. ಎಷ್ಟೇ ಕಷ್ಟ ಇದ್ರೂ ಮೌನವಾಗಿ ಸಹಿಸ್ಕೊಳ್ತಾರೆ. ಆದ್ರೆ ಇಲ್ಲಿ ಇನ್ನೊಂದು ಕುತೂಹಲಕಾರಿ ಅಂಶವೆಂದ್ರೆ ಇವರಲ್ಲಿ ಕ್ಷಮಿಸೋ ಗುಣವೂ ಅಷ್ಟೇ ಬೇಗ ಬರುತ್ತೆ. ದ್ವೇಷವನ್ನ ಹೆಚ್ಚು ಕಾಲ ಮನಸ್ಸಲ್ಲಿಟ್ಕೊಳ್ಳೋಕೆ ಇವರಿಂದ ಆಗಲ್ಲ. ಎಲ್ಲರನ್ನೂ ಸಮಾನವಾಗಿ ಕಾಣುವ ಇವರ ಸ್ವಭಾವವೇ ಇವರ ದೊಡ್ಡ ಶಕ್ತಿ. ಸರಿ, ಈ ಸ್ವಭಾವದ ಚಿತ್ರಣವಂತೂ ಸ್ಪಷ್ಟವಾಯಿತು. ಧೈರ್ಯ, ಬದ್ಧತೆ, ಪ್ರೀತಿ, ತಾಳ್ಮೆ ಎಲ್ಲವೂ ಇದೆ. ಅದೇ ಚರ್ಚೆಯ ಆರಂಭದಲ್ಲಿ ನಾವು ಮಾತಾಡಿದ ಆ ಮನೆಯಲ್ಲಿ ಸಂಚರಿಸುತ್ತಿರುವ ದೈವಿಕ ಶಕ್ತಿಗೂ ಇವರ ಈ ಸೇನಾಪತಿಯಂತಹ ಸ್ವಭಾವಕ್ಕೂ ಏನು ಸಂಬಂಧ? ಇಲ್ಲಿಗೆ ನಾವು ಮುಖ್ಯ ವಿಷಯಕ್ಕೆ ಬರ್ತಿದ್ದೇವೆ. ಮೂಲಗಳ ಪ್ರಕಾರ ಆ ಶಕ್ತಿ ಬೇರೆ ಯಾವುದೂ ಅಲ್ಲ, ಅದು ಅವರ ಕುಲದೇವತೆ. ಕುಲದೇವತೆ, ಓಹ್, ಈ ಪದವನ್ನ ನಾವು ಕೇಳಿರ್ತೀವಿ, ಆದರೆ ಎಲ್ಲರಿಗೂ ಇದರ ಅರ್ಥ ಸ್ಪಷ್ಟವಾಗಿ ಗೊತ್ತಿರ್ಲಿಕ್ಕಿಲ್ಲ. ದಯವಿಟ್ಟು ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಕುಲದೇವತೆ ಅಂದ್ರೆ ಪ್ರತಿ ಕುಟುಂಬಕ್ಕೂ ತಲೆಮಾರುಗಳಿಂದ ಪೂಜಿಸಿಕೊಂಡು ಬಂದಿರುವ ಒಂದು ನಿರ್ದಿಷ್ಟವಾದ ರಕ್ಷಕ ದೈವ. ಇದು ನಮ್ಮ ಪೂರ್ವಜರಿಂದ ನಮಗೆ ಬಂದ ಬಳುವಳಿ. ಆಧುನಿಕ ಜೀವನದ ಓಟದಲ್ಲಿ ನಾವು ಈ ಸಂಪರ್ಕವನ್ನ ಕಳೆದುಕೊಳ್ಳುತ್ತಿದ್ದೇವೆ ಅಂತ ಮೂಲಗಳು ಹೇಳ್ತವೆ. ಕಳೆದ 5 ವರ್ಷಗಳಲ್ಲಿ ನಡೆದ ಕೆಲವು ಘಟನೆಗಳನ್ನ ನೆನಪಿಸಿಕೊಳ್ಳಿ ಅಂತನೂ ಈ ಮಾಹಿತಿ ಸೂಚಿಸುತ್ತೆ. ಯಾವ ತರಹದ ಘಟನೆಗಳು? ಉದಾಹರಣೆಗೆ, ದೊಡ್ಡ ಅಪಘಾತಗಳಿಂದ ಸ್ವಲ್ಪದರಲ್ಲೇ ಪಾರಾಗಿದ್ದು, ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆ ಬಂದ್ರೂ ಕೊನೆ ಕ್ಷಣದಲ್ಲಿ ಚೇತರಿಸಿಕೊಂಡಿದ್ದು, ಅಥವಾ ಬಗೆಹರಿಯೋದೇ ಇಲ್ಲ ಅಂದುಕೊಂಡಿದ್ದ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಪರಿಹಾರವಾಗಿದ್ದು. ಇವೆಲ್ಲ ಕಾಕತಾಳೀಯವಲ್ಲ, ಆ ಕುಲದೇವತೆಯ ರಕ್ಷಣಾ ಕವಚ ಅಂತ ಮೂಲಗಳು ವಿಶ್ಲೇಷಿಸುತ್ತವೆ. ಒಂದು ನಿಮಿಷ,
ಇದು ಕೇಳಲು ಆಸಕ್ತಿದಾಯಕವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ನಷ್ಟ, ಹೂಡಿಕೆಗಳಲ್ಲಿ ವೈಫಲ್ಯ, ಶುಭ ಕಾರ್ಯಗಳಲ್ಲಿ ವಿಳಂಬ ಈ ರೀತಿಯೆಲ್ಲ ಆಗ್ತಿದೆ ಅಂತಾನೂ ಹೇಳಲಾಗ್ತಿದೆ. ಇದಕ್ಕೆಲ್ಲ ಮಾರುಕಟ್ಟೆಯ ಏರಿಳಿತ, ಕೆಟ್ಟ ನಿರ್ಧಾರಗಳಂತಹ ನೂರಾರು ಕಾರಣಗಳಿರಬಹುದು. ಕೇವಲ ಕುಲದೇವತೆಯನ್ನು ಮರೆತಿದ್ದೇ ಮುಖ್ಯ ಕಾರಣ ಎಂದು ಮೂಲಗಳು ಹೇಗೆ ನಿರ್ಧರಿಸುತ್ತವೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ಮೂಲಗಳು ಹೊರಗಿನ ಕಾರಣಗಳನ್ನು ಅಲ್ಲಗಳೆಯೋದಿಲ್ಲ, ಆದರೆ ಅವು ಒಂದು ಆಂತರಿಕ ಕಾರಣದ ಕಡೆಗೆ ಬೆರಳು ಮಾಡುತ್ತವೆ. ಅವರ ವಾದ ಹೀಗಿದೆ: ಕುಲದೇವತೆಯನ್ನು ನೆನಪಿಸಿಕೊಳ್ಳುವುದು ಕೇವಲ ಒಂದು ಧಾರ್ಮಿಕ ಕ್ರಿಯೆಯಲ್ಲ, ಅದು ನಮ್ಮ ಬೇರುಗಳೊಂದಿಗೆ, ನಮ್ಮ ಕುಟುಂಬದ ಇತಿಹಾಸದೊಂದಿಗೆ ನಮ್ಮನ್ನು ಮತ್ತೆ ಬೆಸೆಯುವ ಒಂದು ಮಾನಸಿಕ ಪ್ರಕ್ರಿಯೆ. ಆ ಸಂಪರ್ಕ ಕಡಿದು ಹೋದಾಗ ನಮ್ಮಲ್ಲಿ ಒಂದು ರೀತಿಯ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥೈರ್ಯ ಕಡಿಮೆ ಆಗತ್ತೆ. ಆತ್ಮವಿಶ್ವಾಸದ ಕೊರತೆ. ಹೌದು, ನಿರ್ಧಾರ ತೆಗೆದುಕೊಳ್ಳುವಾಗ ಗೊಂದಲ, ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಇದೇ ಪರೋಕ್ಷವಾಗಿ ತಪ್ಪು ನಿರ್ಧಾರಗಳಿಗೆ ಮತ್ತು ನಷ್ಟಕ್ಕೆ ಕಾರಣವಾಗುತ್ತೆ ಅನ್ನೋದು ಮೂಲಗಳ ವಿಶ್ಲೇಷಣೆ. ಓಹೋ, ಹಾಗಾದ್ರೆ ಇದು ಕೇವಲ ನಂಬಿಕೆಯ ವಿಷಯವಲ್ಲ, ಇದಕ್ಕೊಂದು ಮಾನಸಿಕ ಆಯಾಮವೂ ಇದೆ. ಇದು ವಿಷಯಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನು ಕೊಡುತ್ತೆ. ಹಾಗಾದ್ರೆ ಈ ಸಂಪರ್ಕವನ್ನು ಮತ್ತೆ ಸ್ಥಾಪಿಸೋದು ಹೇಗೆ? ಪರಿಹಾರವೇನು? ಪರಿಹಾರ ತುಂಬಾ ಸರಳವಾಗಿದೆ ಅಂತ ಮೂಲಗಳು ಹೇಳ್ತವೆ. ಮೊದಲನೇದಾಗಿ, ಮನೆಯಲ್ಲಿರುವ ಹಿರಿಯರನ್ನು ಕೇಳಿ ತಮ್ಮ ಕುಲದೇವತೆ ಯಾರು ಅಂತ ಖಚಿತಪಡಿಸಿಕೊಳ್ಳೋದು. ಎರಡನೇದು, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ 1 ನಿಮಿಷವಾದರೂ ಆ ದೇವತೆಯನ್ನು ಭಕ್ತಿಯಿಂದ ಸ್ಮರಿಸೋದು. ಮೂರನೇದು, ವರ್ಷಕ್ಕೆ ಒಮ್ಮೆ ಆದರೂ ಕುಟುಂಬದ ಜೊತೆ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸೋದು. ಹೀಗೆ ಮಾಡಿದರೆ ನಿಂತು ಹೋಗಿದ್ದ ಆ ಪಾಸಿಟಿವ್ ಎನರ್ಜಿ ಮತ್ತೆ ಹರಿಯೋಕೆ ಶುರುವಾಗತ್ತೆ ಅಂತ ಹೇಳಲಾಗ್ತಿದೆ. ಸರಿ, ಈ ಪರಿಹಾರದ ಜೊತೆಗೆ ಗ್ರಹಗಳ ಚಲನೆಯೂ ಈಗ ಅನುಕೂಲಕರವಾಗ್ತಿದೆ ಅಂತ ಹೇಳಲಾಗ್ತಿದೆ. ಗುರು, ರಾಹು, ಕೇತುಗಳ ಪ್ರಭಾವದಿಂದ ಇಷ್ಟು ದಿನ ಇದ್ದ ಅಡೆತಡೆಗಳು ದೂರ ಆಗ್ತಿವೆ ಅಂತ. ಇದರ ಫಲವಾಗಿ 5 ಶುಭ ಸುದ್ದಿಗಳು ಕಾದಿವೆ ಅಂತಾನೂ ಮೂಲಗಳಲ್ಲಿ ಉಲ್ಲೇಖವಿದೆ. ಆ ಮೊದಲನೇ ಸಿಹಿ ಸುದ್ದಿ ಯಾವುದು? ಮೊದಲನೇ ಸಿಹಿ ಸುದ್ದಿ ವಿವಾಹದ ವಿಷಯ. ಯಾರೆಲ್ಲ ಮದುವೆಗಾಗಿ ಕಾಯ್ತಾ ಇದ್ದಾರೋ ಅವರಿಗೆ ಅಂದುಕೊಂಡಿದ್ದಕ್ಕಿಂತ ಒಳ್ಳೆ ಸಂಬಂಧಗಳು ಕೂಡಿ ಬರುತ್ತೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಇದು ಕೇವಲ ಅರೇಂಜ್ ಮ್ಯಾರೇಜ್ಗಳಿಗೆ ಸೀಮಿತವೇ, ಅಥವಾ ಪ್ರೇಮ ವಿವಾಹದ ಪ್ರಯತ್ನದಲ್ಲಿರುವವರಿಗೂ ಇದು ಅನ್ವಯಿಸುತ್ತದೆಯಾ? ಮೂಲಗಳಲ್ಲಿ ಇದರ ಬಗ್ಗೆ ಏನಾದರೂ ವಿವರಗಳಿದೆಯೇ? ಖಂಡಿತ, ಇದು 2 ರೀತಿಯ ವಿವಾಹಕ್ಕೆ ಅನ್ವಯಿಸುತ್ತೆ. ಪ್ರೇಮ ವಿವಾಹಕ್ಕೆ ಮನೆಯವರ ಒಪ್ಪಿಗೆ ಸಿಗದೆ ಕಷ್ಟಪಡ್ತಿದ್ದವರಿಗೆ ಈಗ ಪರಿಸ್ಥಿತಿ ಅನುಕೂಲಕರವಾಗಲಿದೆ. ಅರೇಂಜ್ಡ್ ಮ್ಯಾರೇಜ್ ಹುಡುಕುತ್ತಿರುವವರಿಗೆ ಅವರ ವ್ಯಕ್ತಿತ್ವಕ್ಕೆ, ನಿರೀಕ್ಷೆಗೆ ತಕ್ಕಂತಹ ಜೀವನ ಸಂಗಾತಿ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತ ಮಾಹಿತಿ ಸೂಚಿಸುತ್ತೆ. ಅದ್ಭುತ. ಇನ್ನು ಎರಡನೇ ಶುಭ ಸುದ್ದಿ ಉದ್ಯೋಗದ ಬಗ್ಗೆ ಅಂತ ಕಾಣುತ್ತೆ. ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇದು ಬಹಳಷ್ಟು ಜನರಿಗೆ ಮುಖ್ಯವಾದ ವಿಷಯ ಅಲ್ವಾ? ಹೌದು. ಎರಡನೆಯದ್ದು ಉದ್ಯೋಗ. ಕೆಲಸ ಹುಡುಕುತ್ತಿರುವವರಿಗೆ ಉತ್ತಮ ಸಂಬಳದೊಂದಿಗೆ ಒಳ್ಳೆಯ ಕಂಪನಿಗಳಲ್ಲಿ ಅವಕಾಶಗಳು ಸಿಗ್ಲಿವೆ. ಈಗಾಗಲೇ ಕೆಲಸದಲ್ಲಿರುವವರಿಗೆ ಬಡ್ತಿ ಅಥವಾ ಜವಾಬ್ದಾರಿಯುತ ಸ್ಥಾನ ಸಿಗುವ ಯೋಗವಿದೆ. ಮೇಷರಾಶಿಯವರಲ್ಲಿ ಸಹಜವಾಗಿಯೇ ಇರುವ ನಾಯಕತ್ವದ ಗುಣವನ್ನು ಗುರುತಿಸಿ ಅವರಿಗೆ ದೊಡ್ಡ ಪ್ರಾಜೆಕ್ಟ್ಗಳನ್ನು ವಹಿಸುವ ಸಾಧ್ಯತೆ ಇದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸ್ತಿರುವವರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಇದೆ. ವಿಶೇಷವಾಗಿ ಸರ್ಕಾರಿ ನೌಕರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಇದು ಬಹಳ ಉತ್ತಮ ಸಮಯ. ಅವರ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಅಂತ ಮೂಲಗಳು ಬಲವಾಗಿ ಹೇಳ್ತವೆ. ಸರಿ, ಮದುವೆ ಆಯ್ತು, ಉದ್ಯೋಗ ಆಯ್ತು. ಮೂರನೇದು ಪ್ರತಿಯೊಬ್ಬರ ಕನ್ಸಾಗಿರುತ್ತೆ, ಸ್ವಂತ ಮನೆ ಅಥವಾ ಆಸ್ತಿ. ಇದರ ಬಗ್ಗೆ ಏನ್ ಹೇಳಲಾಗ್ತದೆ? ಮೂರನೆಯದಾಗಿ, ಮನೆ, ಆಸ್ತಿ ಅಥವಾ ವಾಹನ ಖರೀದಿಸುವ ಕನಸು ನನಸಾಗುವ ಸಮಯವಿದು. ಬಹಳ ದಿನಗಳಿಂದ ಸಾಲಕ್ಕಾಗಿ ಪ್ರಯತ್ನಿಸುತ್ತಿದ್ದವರಿಗೆ ಸುಲಭವಾಗಿ ಸಾಲ ಸಿಗಬಹುದು, ಅಥವಾ ಅನಿರೀಕ್ಷಿತವಾಗಿ ಹಣಕಾಸಿನ ನೆರವು ಸಿಕ್ಕಿ ಆಸ್ತಿ ಖರೀದಿಸುವ ಯೋಗ ಕೂಡಿಬರ್ಲಿದೆ. ಭೂಮಿ ಖರೀದಿಗೆ ಇದು ಅತ್ಯುತ್ತಮ ಅವಕಾಶ ಅಂತಾನೂ ಹೇಳಲಾಗ್ತಿದೆ. ಇದು ನಿಜಕ್ಕೂ ದೊಡ್ಡ ಸುದ್ದಿ. ಇನ್ನು 4ನೇ ವಿಷಯ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದಲ್ವಾ? ಅವರ ಭವಿಷ್ಯದ ದೃಷ್ಟಿಯಿಂದ ಇದು ಬಹಳ ಮುಖ್ಯ. ಖಂಡಿತ. 4ನೇಯದು ಶಿಕ್ಷಣ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ಪಡೆಯಲಿದ್ದಾರೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರ ವೀಸಾ ಅಥವಾ ಅಡ್ಮಿಷನ್ ಸಂಕ್ರಾಂತ ಸಮಸ್ಯೆಗಳು ಬಗೆಹರಿಯಲಿವೆ. ಓದಿನಲ್ಲಿ ಗಮನ ಕೇಂದ್ರೀಕರಿಸಲು ಕಷ್ಟಪಡ್ತಿದ್ದ ವಿದ್ಯಾರ್ಥಿಗಳಿಗೆ ಈಗ ಏಕಾಗ್ರತೆ ಹೆಚ್ಚಾಗಲಿದೆ. ಬಹಳ ಒಳ್ಳೆಯದು. ಕೊನೆಯದಾಗಿ 5ನೇ ಶುಭ ಸುದ್ದಿ ವ್ಯಾಪಾರಸ್ಥರಿಗೆ. ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರದಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಸವಾಲು. ಹೌದು.
ಐದನೆಯದಾಗಿ ವ್ಯಾಪಾರ. ಇಷ್ಟು ದಿನ ನಷ್ಟ ಅನುಭವಿಸುತ್ತಿದ್ದ ವ್ಯಾಪಾರ ವ್ಯವಹಾರಗಳಲ್ಲಿ ಈಗ ಚೇತರಿಕೆ ಕಂಡುಬರಲಿದೆ. ಲಾಭದ ಹಾದಿ ಸ್ಪಷ್ಟವಾಗಿ ಕಾಣಲಿದೆ. ಹೊಸದಾಗಿ ವ್ಯಾಪಾರ ಶುರು ಮಾಡಬೇಕು ಅಂದುಕೊಂಡವರಿಗೆ ಅಥವಾ ಈಗಿರುವ ವ್ಯಾಪಾರವನ್ನು ವಿಸ್ತರಿಸಬೇಕು ಅನ್ನೋವರಿಗೆ ಇದು ಬಹಳ ಅನುಕೂಲಕರವಾದ ಸಮಯ. ಹೊಸ ಹೂಡಿಕೆಗಳನ್ನು ಮಾಡಲು ಧೈರ್ಯ ಮಾಡಬಹುದು ಅಂತ ಮೂಲಗಳು ಹೇಳ್ತವೆ. ಈ 5 ವಿಷಯಗಳ ಜೊತೆಗೆ ಇನ್ನೊಂದು ಪ್ರಾಯೋಗಿಕ ಸಲಹೆಯನ್ನು ನೀಡಲಾಗಿದೆ. ತಮ್ಮ ಯೋಜನೆಗಳು ಯಶಸ್ವಿಯಾಗುವವರೆಗೂ ಗುಟ್ಟಾಗಿಡಬೇಕು ಅಂತ. ಯಾಕೆ ಈ ರೀತಿ ಹೇಳಲಾಗಿದೆ? ಇದಕ್ಕೊಂದು ಮನೋವೈಜ್ಞಾನಿಕ ಕಾರಣವಿದೆ. ನಾವು ನಮ್ಮ ಯೋಜನೆಗಳ ಬಗ್ಗೆ ಎಲ್ಲರ ಹತ್ರ ಹೇಳಿಕೊಂಡಾಗ ಕೆಲವೊಮ್ಮೆ ಅಸೂಯೆ ಅಥವಾ ನಕಾರಾತ್ಮಕ ಶಕ್ತಿಗಳು ನಮ್ಮ ಮೇಲೆ ಪರಿಣಾಮ ಬೀರಬಹುದು. ಇದಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಕೆಲಸ ಆಗಿ ಹೋಯಿತು ಅನ್ನೋ ಭಾವನೆ ಬಂದು ನಮ್ಮ ಪ್ರಯತ್ನದ ತೀವ್ರತೆ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಓ, ಸರಿ ಸರಿ. ಅದಕ್ಕೆ ಕೆಲಸ ಪೂರ್ತಿಯಾಗುವವರೆಗೂ ಮೌನವಾಗಿ ಪರಿಶ್ರಮ ಪಡುವುದು ಉತ್ತಮ ಅನ್ನೋದು ಇದರ ಹಿಂದಿನ ತರ್ಕ. ಇದು ಬಹಳ ಅರ್ಥಪೂರ್ಣವಾದ ಸಲಹೆ. ಇಷ್ಟೆಲ್ಲ ಶುಭ ಸುದ್ದಿಗಳ ಮಧ್ಯೆ ಒಂದು ಸಣ್ಣ ಎಚ್ಚರಿಕೆಯ ಮಾತೂ ಇದೆ. ಆರೋಗ್ಯದ ಬಗ್ಗೆ. ಹೌದು, ಎಲ್ಲವೂ ಚೆನ್ನಾಗಿದ್ರೂ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು ಅಂತಾನೂ ಸೂಚನೆ ಇದೆ. ಶೀತ, ಕೆಮ್ಮು, ತಲೆನೋವಿನಂತಹ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಆಗಾಗ ಕಾಣಿಸ್ಕೊಳ್ಬಹುದು. ಇದೇನು ದೊಡ್ಡ ಆತಂಕದ ವಿಷಯವಲ್ಲ, ಆದ್ರೆ ನಿರ್ಲಕ್ಷ್ಯ ಮಾಡ್ದಾರ್ದು. ಇದಕ್ಕೆ ಪರಿಹಾರವಾಗಿ ಏನು ಸೂಚಿಸಲಾಗಿದೆ? ಆಹಾರದಲ್ಲಿ ಜಾಗರೂಕತೆ ವಹಿಸುವುದು, ಹೊರಗಿನ ಜಂಕ್ ಫುಡ್ ಆದಷ್ಟು ಕಡಿಮೆ ಮಾಡುವುದು ಮತ್ತು ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯಾದ್ರೂ ವ್ಯಾಯಾಮ ಅಥವಾ ನಡಿಗೆಯನ್ನು ರೂಢಿಸಿಕೊಳ್ಳುವುದು ಉತ್ತಮ ಅಂತ ಮೂಲಗಳು ಹೇಳ್ತವೆ. ಆರೋಗ್ಯವೇ ಭಾಗ್ಯ ಅಲ್ವಾ? ಖಂಡಿತ. ಹಾಗಾದ್ರೆ ಇಂದಿನ ಈ ಇಡೀ ಚರ್ಚೆಯ ಸಾರಾಂಶವನ್ನ ತಗೊಂಡ್ರೆ, ಮೇಷರಾಶಿಯವರ ಸಹಜ ಸ್ವಭಾವ, ಅವರ ಪೂರ್ವಜರೊಂದಿಗಿನ ಒಂದು ಭಾವನಾತ್ಮಕ ಸಂಪರ್ಕ ಮತ್ತು ಅವರ ಭವಿಷ್ಯದ ಯಶಸ್ಸಿನ ನಡುವೆ ಒಂದು ಆಳವಾದ ಸಂಬಂಧ ಇದೆ ಅಂತ ಹೇಳ್ಬೋದು. ನಿಖರವಾಗಿ. ತಮ್ಮ ಬೇರುಗಳನ್ನು ಅಂದ್ರೆ ಕುಲದೇವತೆಯಂತಹ ಸಾಂಸ್ಕೃತಿಕ ಸಂಕೇತಗಳನ್ನು ಪುನಃ ನೆನಪಿಸಿಕೊಳ್ಳುವ ಮೂಲಕ ಅವರು ತಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಇದು ಅವರ ಮುಂದಿನ ದಾರಿಯಲ್ಲಿನ ಅಡೆತಡೆಗಳನ್ನು ನಿವಾರಿಸಿ ಬರಲಿರುವ ಶುಭ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತೆ ಅನ್ನೋದು ಇಂದಿನ ವಿಶ್ಲೇಷಣೆಯ ತಿರುಳು. ಈ ಇಡೀ ಚರ್ಚೆ ನನ್ನಲ್ಲಿ ಒಂದು ಆಳವಾದ ಆಲೋಚನೆಯನ್ನು ಹುಟ್ಟುಹಾಕಿದೆ. ನಮ್ಮ ಈ ವೇಗದ ಆಧುನಿಕ ಜೀವನದಲ್ಲಿ ನಮ್ಮ ಇತಿಹಾಸ, ನಮ್ಮ ಕುಟುಂಬದ ಬೇರುಗಳು ಅಥವಾ ನಮ್ಮದೇ ಆದ ಆಂತರಿಕ ಸ್ವಭಾವದೊಂದಿಗೆ ಇರುವ ಇಂತಹ ಬೇರೆ ಯಾವ ಪ್ರಮುಖ ಸಂಪರ್ಕಗಳನ್ನು ನಾವು ಕಡೆಗಣಿಸ್ತಿರ್ಬೋದು? ಮತ್ತು ಒಂದು ವೇಳೆ ಅವುಗಳನ್ನು ಪುನಃ ಕಂಡುಕೊಂಡ್ರೆ ಅದರಿಂದ ನಮಗೆ ಸಿಗುವ ಲಾಭವಾದರೂ ಏನು? ಇದು ಯೋಚಿಸಬೇಕಾದ ವಿಷಯ.